ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಕರ್ನಾಟಕದಲ್ಲಿ ಆಡಳಿತ ನಡೆಸ್ತಾ ಇರುವ ಕಾಂಗ್ರೆಸ್ ಕೊಟ್ಟ ಮಾತನ್ನ ಉಳಿಸಿಕೊಂಡಿದೆಯೇ? ಕಾಂಗ್ರೆಸ್ ಪಕ್ಷ ನಿಜಕ್ಕೂ ಅಲ್ಪಸಂಖ್ಯಾತರ ಪರವಿದೆಯೇ? ಹೀಗೊಂದು ಚಿಂತನೆಗೆ ಇಳಿದಿದೆ ರಾಜ್ಯದ ಮುಸ್ಲಿಂ ಸಮುದಾಯ. ಕಾಂಗ್ರೆಸ್ ಸರ್ಕಾರ ಎಸಗಿರುವ ಸಾಲು ಸಾಲು ಪ್ರಮಾದಗಳನ್ನು ಪ್ರಶ್ನಿಸಲು ಮತ್ತು ಕೊಟ್ಟಿರುವ ಭರವಸೆಗಳ ಈಡೇರಿಕೆಗೆ ಆಗ್ರಹಿಸಿ ವಾಸ್ತವ ಸಂಗತಿಗಳನ್ನು ಮುಂದಿಡಲು ಇದೇ ಮೇ 16ರಂದು ಬೆಂಗಳೂರಿನ ಟೌನ್ ಹಾಲ್ನಲ್ಲಿ ಕರ್ನಾಟಕ ಮುಸ್ಲಿಂ ಸಮಾವೇಶ ಆಯೋಜನೆಗೊಂಡಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಪಕ್ಷ ಅಧಿಕಾರ ಹಿಡಿದು ಮೇ 20ಕ್ಕೆ 3 ವರ್ಷ. ಆದರೆ ಕಾಂಗ್ರೆಸ್ನಿಂದ ಈ ಸಮುದಾಯಕ್ಕೆ ಏನಾದರೂ ಅನುಕೂಲ ಆಗಿದೆಯೇ ಅಂತ ಪ್ರಶ್ನಿಸುವ ಬಹುಮುಖ್ಯವಾದ ಹೆಜ್ಜೆಯನ್ನ ಆ ಸಮುದಾಯ ಇಟ್ಟಿದೆ. ಕಾಂಗ್ರೆಸ್ ಸರ್ಕಾರ ಹೇಳಿದ್ದೇನು, ಮಾಡಿದ್ದೇನು, ಮುಂದೇನು ಅನ್ನೋ ಶೀರ್ಷಿಕೆಯಡಿ ಸರ್ಕಾರದ 3 ವರ್ಷಗಳ ಕಾರ್ಯವೈಖರಿಯ ಕುರಿತಾದ ಸಮಗ್ರ ವರದಿಯನ್ನ ಸಮಾವೇಶದಲ್ಲಿ ಬಿಡುಗಡೆ ಮಾಡಲಾಗುತ್ತೆ. ವರದಿಯನ್ನ ಸರ್ಕಾರಕ್ಕೂ ಎಲ್ಲಾ ಶಾಸಕರಿಗೂ ತಲುಪಿಸಲು ಉದ್ದೇಶಿಸಲಾಗಿದೆ. ವಿಶೇಷ ಅಂದ್ರೆ ಈ ಕಾರ್ಯಕ್ರಮಕ್ಕೆ ಯಾವುದೇ ರಾಜಕಾರಣಿಗಳಿಗೆ ಆಹ್ವಾನ ಇಲ್ಲ. ಇದು ಭ್ರಮ ನಿರಸನಗೊಂಡಿರುವ ಮತ್ತು ಎಚ್ಚೆತ್ತ ಸಮುದಾಯ ಏರ್ಪಡಿಸಿರುವಂತಹ ದೊಡ್ಡ ಸಮಾವೇಶ. ಸಮಾವೇಶಕ್ಕೆ ಪೂರ್ವಭಾವಿಯಾಗಿ ಮೇ 6ರಂದು ಬೆಂಗಳೂರಿನ ಶಿವಾಜಿನಗರದಲ್ಲಿರುವ ಎಜೆ ಇಂಟರ್ನ್ಯಾಷನಲ್ ಹೋಟೆಲ್ನಲ್ಲಿ ರಾಜ್ಯದ ಪ್ರಮುಖ ಮುಸ್ಲಿಂ ಸಂಘಟನೆಗಳು, ಸಂಘ ಸಂಸ್ಥೆಗಳು, ಉಲೇಮಾ ಸಂಘಟನೆಗಳು, ಒಕ್ಕೂಟಗಳ ಪ್ರತಿನಿಧಿಗಳು, ಕರ್ನಾಟಕ ರಾಜ್ಯ ಮುಸ್ಲಿಂ ಒಕ್ಕೂಟದ ಅಡ್ ಹಾಕ್ ಸಮಿತಿಯ ಸದಸ್ಯರು ಸಭೆಯನ್ನ ಮಾಡಿ ಚರ್ಚೆ ಕೂಡ ನಡೆಸಿದ್ದಾರೆ. ಕರ್ನಾಟಕ ರಾಜ್ಯ ಮುಸ್ಲಿಂ ಒಕ್ಕೂಟದ ಅಡ್ ಹಾಕ್ ಸಮಿತಿಯ ವರದಿ ತಯಾರಿ ತಂಡದ ಸದಸ್ಯರು ಹಾಗೂ ವಿವಿಧ ಕ್ಷೇತ್ರಗಳ ಪರಿಣಿತರು ರೂಪಿಸಿದ ವರದಿ ಆ ಸಭೆಯಲ್ಲಿ ಚರ್ಚೆಯಾಗಿದೆ. ಕಾಂಗ್ರೆಸ್ ಸರ್ಕಾರದ 3 ವರ್ಷಗಳ ಕಾರ್ಯವೈಖರಿ ಹಾಗೂ ಅತ್ಯಂತ ಪ್ರಮುಖ 10 ವಿಷಯಗಳಲ್ಲಿ ಕಾಂಗ್ರೆಸ್ ಮುಸ್ಲಿಮರಿಗೆ ನೀಡಿದ್ದ ಭರವಸೆಗಳು, ಅದರಲ್ಲಿ ಈಡೇರಿದ್ದೆಷ್ಟು, ಈಡೇರದೆ ಇರುವ ವಿಷಯಗಳೆಷ್ಟು, ಕರ್ನಾಟಕ ಸರ್ಕಾರದಲ್ಲಿ ಪ್ರಾತಿನಿಧ್ಯ ವಿಷಯದಲ್ಲಿ ಮುಸ್ಲಿಮರು ಎದುರಿಸಿದ ತಾರತಮ್ಯ ಎಷ್ಟು ಇತ್ಯಾದಿ ಸಂಗತಿಗಳು ಸಭೆಯಲ್ಲಿ ಮುನ್ನೆಲೆಗೆ ಬಂದಿದ್ದಾವೆ. ಮತ್ತೊಂದು ಸುತ್ತಿನ ಚರ್ಚೆ ನಡೆದು ಅಂತಿಮ ವರದಿ ಈಗಾಗಲೇ ರೂಪುಗೊಂಡಿದೆ. ಅದನ್ನ ಬಹಿರಂಗಪಡಿಸೋದಕ್ಕೆ ಈ ಸಮಾವೇಶ. 2023 ಕರ್ನಾಟಕದಲ್ಲಿ ಮುಸ್ಲಿಂ ಸಮುದಾಯ ಬಹುದೊಡ್ಡ ತಿರುವು ಪಡೆದುಕೊಂಡ ವರ್ಷ. ಅವರೆಗೆ ರಾಜ್ಯದಲ್ಲಿ ಮುಸ್ಲಿಂ ಸಮುದಾಯ ಈ ಪರಿಯ ಧ್ರುವೀಕರಣವನ್ನ ಕಂಡಿರಲಿಲ್ಲ. ಸಾಂಪ್ರದಾಯಿಕವಾಗಿ ಜೆಡಿಎಸ್ಗೂ ಕಾಂಗ್ರೆಸ್ಗೂ ಹರಿದು ಹಂಚಿ ಹೋಗಿದ್ದ ಮುಸ್ಲಿಮರು ಸಂಪೂರ್ಣವಾಗಿ ಕಾಂಗ್ರೆಸ್ನತ್ತ ಹೊರಡುವ ಅನಿವಾರ್ಯ ಸನ್ನಿವೇಶ ಆ ವೇಳೆಗಾಗಲೇ ಸೃಷ್ಟಿಯಾಗಿತ್ತು. ಹೌದು, ದಿನ ಬೆಳಗಾದ್ರೆ ಕೋಮು ಸಂಘರ್ಷವನ್ನ ಎದುರಿಸ್ತಾ ಇದ್ದ ಅಲ್ಪಸಂಖ್ಯಾತ ಸಮುದಾಯ ಆ ನಿರ್ಧಾರಕ್ಕೆ ಬರಲೇಬೇಕಾಗಿತ್ತು. ಹಿಜಾಬ್ ವರ್ಸಸ್ ಕೇಸರಿ ಶಾಲು ವಿವಾದ, ಶಿಕ್ಷಣ ಹಕ್ಕಿನ ವಂಚನೆ, ಮತೀಯ ಗೂಂಡಾಗಿರಿಯ ಸಮರ್ಥನೆ, ಮತಾಂತರ ನಿಷೇಧ ಕಾನೂನು, ಈಶ್ವರಪ್ಪ ಅವರ ಭಗವದ್ಧ್ವಜ ಪ್ರಕರಣ, ಸರ್ಕಾರದ ಪರೋಕ್ಷ ಬೆಂಬಲ, ಮುಸ್ಲಿಂ ಸಮುದಾಯದ ವ್ಯಾಪಾರಿಗಳನ್ನ ಹೊರಗಿಡುವ ಚರ್ಚೆ, ಪಠ್ಯಪುಸ್ತಕ ಕೇಸರೀಕರಣ, ಮಸೂದ್, ಹರ್ಷ, ಪ್ರವೀಣ್, ಫಾಸಿಲ್ ಕೊಲೆ, ಪರಿಹಾರ ವಿತರಣೆಯಲ್ಲಿ ಸರ್ಕಾರದ ತಾರತಮ್ಯ ನೀತಿ, ಕೋಮುದ್ವೇಷಿ ಸಾವರ್ಕರ್ ವೈಭವೀಕರಣ, ಈದ್ಗಾ ಮೈದಾನಗಳಲ್ಲಿ ಗಣಪತಿ ಉತ್ಸವ, ಹಲಾಲ್ ಕಟ್, ಜಟ್ಕಾ ಕಟ್, ಉರಿಗೌಡ ನಂಜೇಗೌಡ ವಿವಾದ, ಒಂದೆರಡ. ಕೊನೆಗೆ ಮುಸ್ಲಿಮರ 2B ಮೀಸಲಾತಿಯನ್ನ ಕಿತ್ತು ಲಿಂಗಾಯತರಿಗೂ ಒಕ್ಕಲಿಗರು ಹಂಚುವ ಹೀಗೆ ಹಲವು ಘಟನೆಗಳು ಮುಸ್ಲಿಂ ಸಮುದಾಯವನ್ನ 2023ರಲ್ಲಿ ಕಾಂಗ್ರೆಸ್ನತ್ತ ವಾಲುವಂತೆ ಮಾಡಿತ್ತು. ತನ್ನ ಪ್ರಣಾಳಿಕೆಯಲ್ಲಿ ಸರ್ವ ಜನಾಂಗದ ಶಾಂತಿಯ ತೋಟ ಎಂದು ಕರೆದಿದ್ದ ಕಾಂಗ್ರೆಸ್ ಅಲ್ಪಸಂಖ್ಯಾತರ ರಕ್ಷಣೆಗೆ ಸಾಂವಿಧಾನಿಕ ಭರವಸೆಗಳನ್ನು ನೀಡಿತು. ಮೀಸಲಾತಿಯ ಮರುಸ್ಥಾಪನೆ, ಕೋಮು ದ್ವೇಷ ಹರಡುವ ವ್ಯಕ್ತಿ ಮತ್ತು ಸಂಘಟನೆಗಳಿಗೆ ಕಡಿವಾಣ, ಅಲ್ಪಸಂಖ್ಯಾತರ ಕಲ್ಯಾಣಕ್ಕೆ ಆದ್ಯತೆ, ಬಿಜೆಪಿ ತಂದಿದ್ದ ವಿವಾದಾತ್ಮಕ ಆದೇಶಗಳ ಮರುಪರಿಶೀಲನೆಯ ಭರವಸೆ, ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳ ಸ್ಕಾಲರ್ಶಿಪ್ ಹೆಚ್ಚಿಸಿ ಶಿಕ್ಷಣಕ್ಕೆ ಒತ್ತು, ಹೀಗೆ ಹಲವಾರು ಭರವಸೆಗಳನ್ನು ಕೊಟ್ಟಿತ್ತು. ಅಂದು ಮುಸ್ಲಿಂ ಸಮುದಾಯ ಕಾಂಗ್ರೆಸ್ ಜೊತೆ ನಿಲ್ಲುವುದು ಆಯ್ಕೆಯಷ್ಟೇ ಆಗಿರಲಿಲ್ಲ, ಅನಿವಾರ್ಯ ಕೂಡ ಆಗಿತ್ತು. ಬಿಜೆಪಿ ಆಡಳಿತದ ವಿರುದ್ಧ ರಾಜ್ಯದಲ್ಲಿ ಮಡುಗಟ್ಟಿದ್ದ ಆಕ್ರೋಶ, ಆಡಳಿತ ವಿರೋಧಿ ಅಲೆ, ಮುಸ್ಲಿಂ ಮತಗಳ ಭಾರಿ ಧ್ರುವೀಕರಣದ ಫಲವಾಗಿ ಕಾಂಗ್ರೆಸ್ 135 ಸ್ಥಾನಗಳಲ್ಲಿ ದಿಗ್ವಿಜಯ ಸಾಧಿಸಿ ಅಧಿಕಾರ ಹಿಡಿತು. ಮುಸ್ಲಿಂ ಮತಗಳು ಎರಡೂ ಪಕ್ಷಕ್ಕೂ ಹಂಚಿಕೆಯಾಗುವ ಕಾಲದವರೆಗೂ ಕಿಂಗ್ ಮೇಕರ್ ಆಗಿ ಬೇಕ್ತಾ ಇದ್ದ ಜೆಡಿಎಸ್ ಮತ್ತು ಕುಮಾರಸ್ವಾಮಿಗೆ
ಬಹುದೊಡ್ಡ ಆಘಾತವನ್ನ ಮುಸ್ಲಿಂ ಸಮುದಾಯವೇ ನೀಡಿತು. ಪಕ್ಷವನ್ನ ಉಳಿಸಿಕೊಳ್ಳುವ ಬಿಕ್ಕಟ್ಟಿನಲ್ಲಿ ಮತ್ತು ಮುಸ್ಲಿಮರು ದೂರ ಸರಿದರೆಂಬ ಸಿಟ್ಟಿನಲ್ಲಿ ಕುಮಾರಸ್ವಾಮಿ ಬಿಜೆಪಿ ಜೊತೆ ಮತ್ತೊಂದು ಸುತ್ತಿನ ಸಖ್ಯ ಬೆಳೆಸಿಕೊಂಡರು. ಇಂತಹ ಸನ್ನಿವೇಶದಲ್ಲಿ ಕಾಂಗ್ರೆಸ್ ಮಾಡಿದ್ದೇನು? ಮುಸ್ಲಿಮರ ಅಸಹಾಯಕತೆಯನ್ನ ಅವಕಾಶವೆಂದು ತಿಳಿದು ಜವಾಬ್ದಾರಿಗಳಿಂದ ನುಣುಚಿಕೊಳ್ತಾ ಮುಸ್ಲಿಂ ಸಮುದಾಯವನ್ನ ಬಿಟ್ಟಿ ಸಿಕ್ಕವರು ಅನ್ನೋ ಧೋರಣೆಯಲ್ಲಿ ತನ್ನದೇ ಆದಂತಹ ನೀತಿಯನ್ನ ಅನುಸರಿಸ್ತಾ ಇದೆಯಾ? ನಾವು ಹೇಳದ ಹಾಗೆ ಕೇಳದೆ ಹೋದ್ರೆ ನಿಮಗೆ ಬೇರೆ ಆಯ್ಕೆಗಳಿಲ್ಲ ಅನ್ನುವ ಸಂದೇಶವನ್ನ ರವಾನಿಸ್ತಾ ಹೀಗೆ ಹಲವಾರು ಪ್ರಶ್ನೆಗಳಿಂದ ಮುಸ್ಲಿಂ ಸಮುದಾಯ ಕಂಗೆಟ್ಟು ಹೋಗಿದೆ. ಇನ್ನು ಮುಸ್ಲಿಮರ ಪ್ರಾತಿನಿಧ್ಯವೇ ಮರೀಚಿಕೆಯಾಗ್ತಾ ಇರುವ ಹೊತ್ತಿನಲ್ಲಿ ಮುಸ್ಲಿಂ ಪ್ರಾಬಲ್ಯವಿರುವ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಆದರೂ ಮುಸ್ಲಿಮರಿಗೆ ಟಿಕೆಟ್ ನೀಡಬೇಕೆಂದು ಸಮುದಾಯ ಆಶಯ ವ್ಯಕ್ತಪಡಿಸಿತ್ತು. ಶಾಮನೂರು ಶಿವಶಂಕರಪ್ಪ ನಿಧನದಿಂದ ತೆರವಾದ ಸ್ಥಾನದಲ್ಲಿ ಮುಸ್ಲಿಂ ಪ್ರತಿನಿಧಿಯೊಬ್ಬರನ್ನ ಬಯಸುವುದು ಮಹಾ ಅಪರಾಧವೇನೂ ಆಗಿರಲಿಲ್ಲ. ಕರ್ನಾಟಕದಲ್ಲಿ ಮುಸ್ಲಿಂ ಎಂಎಲ್ಎಗಳ ಪ್ರಮಾಣಕ್ಕೂ ಲಿಂಗಾಯತ ಒಕ್ಕಲಿಗ ಸಮುದಾಯಗಳ ಪ್ರಮಾಣಕ್ಕೂ ಇರುವ ಬೃಹತ್ ಅಂತರವನ್ನು ನೋಡಿದ್ರೆ ಪ್ರಾತಿನಿಧ್ಯದಲ್ಲಿ ಎಷ್ಟು ಮೋಸವಾಗಿದೆ ಅನ್ನೋದು ತಿಳಿಯುತ್ತೆ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳಿಗೆ ಮೀಸಲು ಕ್ಷೇತ್ರಗಳಿರುವುದರಿಂದ ಆ ಸಮುದಾಯಗಳಿಂದ ಪ್ರತಿನಿಧಿಗಳು ಆಯ್ಕೆಯಾಗುತ್ತಾರೆ. ಆದರೂ ಮುಸ್ಲಿಮರ ವಿಚಾರದಲ್ಲಿ ಹಾಗಿಲ್ಲ. ಮುಸ್ಲಿಮರು ನಿರ್ಣಾಯಕವಾಗಿರುವ ಕ್ಷೇತ್ರಗಳಲ್ಲಷ್ಟೇ ಟಿಕೆಟ್ ಅನ್ನು ಪಡೆದು ಅವರು ಗೆಲ್ಲಬೇಕು. ಆದರೆ ಕರ್ನಾಟಕದ ಒಟ್ಟು ಜನಸಂಖ್ಯೆಯಲ್ಲಿ ಅತಿದೊಡ್ಡ ಸಮುದಾಯಗಳ ಪೈಕಿ ಮುಸ್ಲಿಮರು ಇದ್ದಾರೆ ಎಂಬುದನ್ನು ಕಡೆಗಣಿಸಬಾರದು. ಕರ್ನಾಟಕದಲ್ಲಿ ಒಟ್ಟು 9 ಮಂದಿ ಮುಸ್ಲಿಂ ಎಂಎಲ್ಎಗಳಿದ್ದಾರೆ. ಅವರೆಲ್ಲರೂ ಕಾಂಗ್ರೆಸ್ನಿಂದಲೇ ಗೆದ್ದವರು. 2011ರ ಜನಗಣತಿಯ ಪ್ರಕಾರ ಕರ್ನಾಟಕದಲ್ಲಿ ಒಟ್ಟು ಜನಸಂಖ್ಯೆಯಲ್ಲಿ 12.92% ಮುಸ್ಲಿಮರಿದ್ದಾರೆ. ಈಗ 13-14% ಅಷ್ಟು ಇರಬಹುದು ಅಂತ ಅಂದಾಜಿಸಲಾಗಿದೆ. 224 ವಿಧಾನಸಭಾ ಕ್ಷೇತ್ರಗಳಲ್ಲಿ 12.92% ಜನಸಂಖ್ಯೆಗೆ ಅನುಗುಣವಾಗಿ ಕನಿಷ್ಠ 29 ಮಂದಿ ಮುಸ್ಲಿಂ ಎಂಎಲ್ಎಗಳು ಇರಬೇಕಿತ್ತು. ಇರುವುದು ಕೇವಲ 9, ಅಂದ್ರೆ 68.96% ಪ್ರಾತಿನಿಧ್ಯದ ಕೊರತೆ ಕಂಡು ಬರ್ತಾ ಇದೆ. ಇತ್ತೀಚಿನ ಅಂಕಿಅಂಶಗಳ ಪ್ರಕಾರ ರಾಜ್ಯದಲ್ಲಿನ ಲಿಂಗಾಯತರ ಜನಸಂಖ್ಯೆ 11%. ಆದರೆ ಲಿಂಗಾಯತರು ತಮ್ಮ ಪ್ರಮಾಣ 14-17% ಅಂತ ವಾದಿಸ್ತಾರೆ. ಈ ಜನಸಂಖ್ಯೆಗೆ 14-17 ಲೆಕ್ಕ ಹಾಕಿದ್ರು 32-38 ಶಾಸಕರು ಲಿಂಗಾಯತ ಸಮುದಾಯದಿಂದ ಇರಬೇಕು. ಆದರೆ ಲಿಂಗಾಯತ ಎಂಎಲ್ಎಗಳ ಸಂಖ್ಯೆ 56. ಕಾಂಗ್ರೆಸ್ನಿಂದ 37 ಮಂದಿ ಗೆದ್ದಿದ್ದಾರೆ. ಆದರೆ 60% ಹೆಚ್ಚಿನ ಪ್ರಾತಿನಿಧ್ಯವನ್ನ ಲಿಂಗಾಯತರು ಹೊಂದಿದ್ದಾರೆ. ಇನ್ನು ಒಕ್ಕಲಿಗರ ಜನಸಂಖ್ಯೆಯನ್ನು ನೋಡುವುದಾದ್ರೆ ಜಾತಿಗಣತಿ ವರದಿಯ ಪ್ರಕಾರ ಈ ಸಮುದಾಯದ ಸಂಖ್ಯೆ 10.31. ಸಮುದಾಯದ ಅಂದಾಜಿನ ಪ್ರಕಾರ ಒಕ್ಕಲಿಗರ ಸಂಖ್ಯೆ 12-15. ಜನಸಂಖ್ಯೆಯ ಅನುಪಾತದ ಅಂದ್ರೆ 12-15 ಅಂತ ನೋಡೋದಾದ್ರೆ 27-34 ಶಾಸಕರು ಈ ಸಮುದಾಯದಲ್ಲಿ ಇರಬೇಕು. ಆದರೆ ಪ್ರಸ್ತುತ ವಿಧಾನಸಭೆಯಲ್ಲಿ 51 ಒಕ್ಕಲಿಗ ಶಾಸಕರಿದ್ದಾರೆ. ಗರಿಷ್ಠ ಅಂದ್ರೂ 30 ಶಾಸಕರು ಇರಬೇಕಾದಲ್ಲಿ 51 ಮಂದಿ ಇದ್ದಾರೆ. ಅಂದ್ರೆ 70% ಪ್ರಾತಿನಿಧ್ಯವನ್ನ ಒಕ್ಕಲಿಗರು ಗಳಿಸಿದ್ದಾರೆ ಅಂತ ಅರ್ಥ. ಇಂತಹ ಅಸಮಾನ ವ್ಯವಸ್ಥೆಯ ಒಳಗೆ ಮುಸ್ಲಿಮರು ಒಂದು ಸೀಟು ಬಯಸಿದ್ದು ತಪ್ಪ ಅನ್ನುವಂತಹ ಪ್ರಶ್ನೆಯನ್ನ ಮುಂದಿಟ್ಟುಕೊಂಡು ಸಮಾವೇಶ ಮಾಡ್ತಿದ್ದಾರೆ. ಸಮುದಾಯದ ಪರವಾಗಿ ಕಾಂಗ್ರೆಸ್ನಲ್ಲಿದ್ದ ಮುಸ್ಲಿಂ ನಾಯಕರು ಪ್ರಾತಿನಿಧ್ಯವನ್ನ ಆಗ್ರಹಿಸಿದ್ದೇ ತಪ್ಪ? ಇದನ್ನ ನೆಪವಾಗಿಟ್ಟುಕೊಂಡು ಮುಸ್ಲಿಂ ನಾಯಕರ ಮೇಲೆ ಕ್ರಮ ಕೈಗೊಂಡಿರುವ ಕಾಂಗ್ರೆಸ್ ಸಮುದಾಯಕ್ಕೆ ಅದ್ಯಾವ ಸಂದೇಶವನ್ನ ಕೊಟ್ಟಿದೆ? ಮುಸ್ಲಿಮರ ಆಗ್ರಹವನ್ನ ಧಿಕ್ಕರಿಸಿ ಸಮರ್ಥ ಶಾಮನೂರಿಗೆ ಟಿಕೆಟ್ ಕೊಟ್ಟು ಗೆಲ್ಲಿಸಿಕೊಂಡ್ರೂ ಕಾಂಗ್ರೆಸ್ ಗೆಲುವಿನ ಅಂತರ ಕುಸಿದಿರುವುದು ಸ್ಪಷ್ಟವಾಗಿದೆ. 2023ರಲ್ಲಿ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಕಾಂಗ್ರೆಸ್ 57% ಮತ ಗಳಿಸಿತು. ಉಪಚುನಾವಣೆಯಲ್ಲಿ 43.95% ಮತಗಳನ್ನ ಕಾಂಗ್ರೆಸ್ ಪಡೆದುಕೊಂಡಿದೆ. ಆದರೆ ಎಸ್ಡಿಪಿಐ ಮತ ಪ್ರಮಾಣ 0.9%ನಿಂದ 11.99%ಗೆ ಜಿಗಿದಿದೆ. ಅಂದ್ರೆ ಮುಸ್ಲಿಂ ಅಭ್ಯರ್ಥಿ ಅಫ್ಸರ್ ಕೊಡ್ಲಿಪೇಟೆಯವರತ್ತ ಮುಸ್ಲಿಂ ಸಮುದಾಯದ ಮತಗಳು ಗಣನೀಯವಾಗಿ ಹೊರಳಿರುವುದು ಕಾಂಗ್ರೆಸ್ಗೆ ಮೊದಲ ಬಾರಿ ಕೊಟ್ಟಿರುವ ಎಚ್ಚರಿಕೆಯ ಗಂಟೆ. ಇದು ಸಮುದಾಯದ ಆಕ್ರೋಶವಷ್ಟೇ ಅಲ್ಲ, 3 ವರ್ಷಗಳಿಂದ ಅಲ್ಪಸಂಖ್ಯಾತರ ವಿಚಾರದಲ್ಲಿ ಕಾಂಗ್ರೆಸ್ ಇಟ್ಟಿರುವ ತಪ್ಪು ಹೆಜ್ಜೆಗಳಿಗೆ ಕೊಟ್ಟಿರುವ ಉತ್ತರ. ಹಾಗಾಗಿ ಈ ಸಮಾವೇಶದಲ್ಲಿ ಅಲ್ಪಸಂಖ್ಯಾತ ಸಮುದಾಯದ ಮುಖಂಡರು ಕರ್ನಾಟಕ ಕಾಂಗ್ರೆಸ್ ಸರ್ಕಾರಕ್ಕೆ ಯಾವ ಸಂದೇಶವನ್ನ ಕೊಡಲಿದ್ದಾರೆ ಅನ್ನೋದು ಸದ್ಯಕ್ಕೆ ಕುತೂಹಲ.